ಇದ್ಯಾಕ ಪುಷ್ಪ ಊರ್ ಬಿಟ್ಟು ಹೋಗ್ತೀನಿ ಅಂತ ಮೆಸೇಜ್ ಹಾಕ್ಬಿಟ್ಟು ಹಿಂಗ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ಯಾ? ಅಯ್ಯೋ ನೀನ್ ಹಣೆ ಬರ್ವೆ ಕಷ್ಟ ಯಾರಿಗೆ ಹೇಳಿ ಗುರು? ಏನಪ್ಪಾ ನಿನ್ ಬಾಧೆ? ಯಾರಿಗೆ ಹೇಳಿ ನನ್ ಪ್ರಾಬ್ಲಮ್? ನನಗೆ ಹೇಳಪ್ಪ, ಪಕ್ಕದಲ್ಲಿ ನಾನ್ ತಾನೇ ಇದೀನಿ. ಫ್ರೆಂಡ್ ರಿಲೇಷನ್ ಅವ್ರಿಗೆ ಇಂಟೀರಿಯರ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ದೆ. ಓಕೆ, ಅವರು ಇಂಟೀರಿಯರ್ ಫೋನ್ ತೆಗಿತಲ್ಲ, ಇಲ್ಲಿ ಕಡೆ ನನ್ನ ರಿಲೇಷನ್ ಅವ್ರು ಫೋನ್ ಮಾಡ್ತಾನೆ ಇದಾರೆ. ಫೋನ್ ಇಲ್ಲಿ ನೋಡಿಲಿ, ಫೋನ್ ಮಾಡ್ತಾನೆ ಇದಾರೆ, ಫೋನ್ ತೆಗಿಯಕಾಯ್ತಲ್ಲ. ಇವಾಗ ನಿನ್ನ ಪರಿಸ್ಥಿತಿ ಹೆಂಗಾಗೈತೆ ಗೊತ್ತಾ? ಕನಸುಗಾರ ಸಿನಿಮಾದಲ್ಲಿ ಡೆಲ್ಲಿಗೆ ಆಗಿರೋ ಪರಿಸ್ಥಿತಿ ಆಗೈತೆ. ಅವರು ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿದ್ದ, ನೀನು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ್ಯಾ ಅಷ್ಟೇ. ಅಲ್ಲ ಅದಕ್ಕಂತ ಊರ್ ಬಿಟ್ಟು ಹೋಗ್ತೀರಿ ಅಂತ ಮೆಸೇಜ್ ಎಲ್ಲ ಹಾಕ್ತಾರೆ ಗುರು. ಇದಕ್ಕೆಲ್ಲ ಸೊಲ್ಯೂಷನ್ ನನ್ನ ಹತ್ರ ಐತೆ, ಬರ ಕರ್ಕೊಂಡು ಹೋಗ್ತೀನಿ. ಸೊಲ್ಯೂಷನ್ ನಾನ್ ಕೊಡ್ತೀನಿ, ಬರ. ಒಂದು ಮನೆ ಇಂಟೀರಿಯರ್ ವರ್ಕ್ ನ ಯಾವ್ದೇ ಕಂಪ್ನಿಗೆ ಅಥವಾ ವ್ಯಕ್ತಿಗೆ ಕೊಡಬೇಕಾದ್ರೆ ಅವರು ಪ್ರೀವಿಯಸ್ ವರ್ಕ್ ನ ಹೇಗ್ ಮಾಡಿದಾರ, ಜೊತೆಗೆ ಹೇಳಿ ಡಿಸೈನ್ ನ ಹೇಳಿ ಟೈಮ್ಗೆ ಕರೆಕ್ಟ್ ಟೈಮ್ಗೆ ಡೆಲಿವರಿ ಕೊಟ್ಟಿಯಾರ ಅಂತ ಅವರು ಪ್ರೀವಿಯಸ್ ವರ್ಕ್ ಮಾಡಿರೋ ಜಾಗಕ್ಕೆ ಹೋಗಿ ಡಿಸೈನ್ ಕ್ವಾಲಿಟಿನ ಚೆಕ್ ಮಾಡಿ ಪ್ರೀವಿಯಸ್ ಕಸ್ಟಮರ್ ಹತ್ರನ ಇಂಟೀರಿಯರ್ ಮಾಡಿರೋ ಕ್ವಾಲಿಟಿ ಸರ್ವಿಸ್ ಬಗ್ಗೆ ತಿಳ್ಕೊಳ್ಳದೆ ನಮ್ಮ ಪುಷ್ಪ ಮಾಡಿದ ತಪ್ಪನ ನೀವು ಮಾಡಿದ್ರೆ ನಿಮ್ಮ ಡ್ರೀಮ್ ಹೋಮ್ ಕನ್ಸು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿ ಉಳ್ಕೊಂಡ್ಬಿಡುತ್ತೆ. ಮೈಸೂರಿನ ವಿಜಯನಗರ 4th ಸ್ಟೇಜ್ ಅಲ್ಲಿ ಸನ್ಪ್ಯೂರ್ 3 BHK ಡುಪ್ಲೆಕ್ಸ್ ವಿಲಾದಲ್ಲಿ ಚೆರಿಶ್ ಇಂಟೀರಿಯರ್ ಸ್ಟುಡಿಯೋದವರು ಜಸ್ಟ್ 10 lakhs ಅಲ್ಲಿ ಮಾಡರ್ನ್ ಡಿಸೈನ್ ಒಂದಿಗೆ ಬೆಸ್ಟ್ ಕ್ವಾಲಿಟಿಯಿಂದ ಸೂಪರ್ ಆಗಿ ಮನೆ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ, ಈ ಮನೆ ಓನರ್ ತಿಳಿಸ್ಕೊಡ್ತಾರೆ ನಿಮ್ಗೆ. ಚೆರಿಶ್ ಇಂಟೀರಿಯರ್ ಸ್ಟುಡಿಯೋ ಕಂಪನಿಯ ಕ್ವಾಲಿಟಿ ಮತ್ತೆ ವರ್ಕ್ ಬಗ್ಗೆ ಹೌಸ್ ಓನರ್ ರಿವ್ಯೂ ತಗೊಳ್ಳೋ ಬನ್ನಿ, ಆಮೇಲೆ ಈ 3 BHK ವಿಲ್ಲಾ ಟೂರ್ ಮಾಡಿಸ್ತೀನಿ. ಮೇಡಮ್, ನಿಮ್ಮ ಹೊಸ ಮನೆಗೆ ಕಂಗ್ರಾಚುಲೇಷನ್. ಮತ್ತೆ ನಿಮ್ಮ ಇಂಟೀರಿಯರ್ ಎಲ್ಲ ಯಾರು ಮಾಡಿದ್ದು ಮೇಡಮ್? ನಾವು ಚರೀಶ್ ಅವ್ರ ಹತ್ರ ಮಾಡಿಸಿದೀವಿ. ಚರೀಶ್ ಸ್ಟುಡಿಯೋ, ಡಿಸೈನರ್ ಸ್ಟುಡಿಯೋ. ಹೇಗಿತ್ತು ಮೇಡಮ್ ಸರ್ವಿಸ್ ಅವ್ರದ್ದು? ಆನ್ ಟೈಮ್ಗೆ ಡೆಲಿವರಿ ಕೊಟ್ರಾ? ಮನೆದೆಲ್ಲ ಇಂಟೀರಿಯರ್ ಮಾಡಿಕೊಟ್ರಾ? ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರಿ ಅದನ್ನ ಕರೆಕ್ಟಾಗಿ ಮಾಡಿಕೊಟ್ರಾ? ನಾನು ವಿಲ್ಲಾ ತಗೊಂಡಿದ್ರಿಂದ ನನಗೆ ಸ್ವಲ್ಪ ಮಿನಿಮಲಿಸ್ಟಿಕ್ ಆಗಬೇಕಾಗಿತ್ತು. ಸೊ ನನ್ನ ರಿಕ್ವೈರ್ಮೆಂಟ್ ತಕ್ಕಂಗೆ ಅವ್ರ ಡಿಸೈನರ್ ಟೀಮ್ ಆಗಿರ್ಲಿ ಅಥವಾ ಅವ್ರದ್ದು ಎಕ್ಸಿಕ್ಯೂಷನ್ ಟೀಮ್ ಆಗಿರ್ಲಿ, ಆಮೇಲೆ ಮೆಟೀರಿಯಲ್ ವೈಸ್ ನಾವ್ ಏನ್ ಅವ್ರಿಗೆ ಹೇಳಿದ್ವಿ ಅದನ್ನೇ ಕೊಟೇಶನ್ ಕೊಟ್ಟಿರೋ ತರಾನೇ ಕೊಟ್ಟಿದ್ದಾರೆ. ಟೈಮ್ಲಿ ಎಕ್ಸಿಕ್ಯೂಷನ್ ಅಂಡ್ ದೇ ಆರ್ ವೆರಿ ಪ್ರೊಫೆಷನಲ್. ನಮ್ ರಿಕ್ವೈರ್ಮೆಂಟ್ ತಕ್ಕಂಗೆ ಕ್ವಾಲಿಟಿ ಎಲ್ಲ ಹೇಗಿತ್ತು ಮೇಡಮ್? ವೆರಿ ಗುಡ್ ಕ್ವಾಲಿಟಿ. ಅಂದ್ರೆ ನಾವು ಪ್ಲೈ ಆಗ್ಲಿ ಹಾರ್ಡ್ವೇರ್ಸ್ ಆಗ್ಲಿ ನಾವ್ ಅವ್ರ ಏನ್ ಸ್ಪೆಸಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ರು ಅದನ್ನೇ ಅವರು ನಮ್ಗೆ ಡೆಲಿವರ್ ಮಾಡಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಪುಷ್ಪ ಚೆರಿಶ್ ಇಂಟೀರಿಯರ್ ಸ್ಟುಡಿಯೋ ಕಂಪನಿ ಅವರಿಗೆ ಇಂಟೀರಿಯರ್ ವರ್ಕ್ ಮಾಡೋ ಆಪರ್ಚುನಿಟಿ ಕೊಟ್ಟಿದ್ರೆ ಈ ತರ ಪರಿಸ್ಥಿತಿ ಅವನಿಗೆ ಬರ್ತಾ ಇರಲಿಲ್ಲ. ನೀವು ಅಷ್ಟೇ ನಿಮ್ಮ ಹೊಸ ಮನೆಗೆ ಅಥವಾ ನೀವು ಇರೋ ಮನೆಗೆ ಇಂಟೀರಿಯರ್ ವರ್ಕ್ ಮಾಡಿಸಬೇಕು ಅಂತಂದ್ರೆ ಈ ತರ ಟ್ರಸ್ಟ್ ಇರುವ ಮತ್ತೆ ಕ್ವಾಲಿಟಿ ಸರ್ವಿಸ್ ಕೊಡುವ ಚೆರಿಶ್ ಇಂಟೀರಿಯರ್ ಸ್ಟುಡಿಯೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ 10 lakhs ಈ 3 BHK ಡುಪ್ಲೆಕ್ಸ್ ವಿಲ್ಲಾನ ಚೆರಿಶ್ ಇಂಟೀರಿಯರ್ಸ್ ಅವರು ಹೇಗೆಲ್ಲ ಡಿಸೈನ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಡೋರ್ ಓಪನ್ ಮಾಡ್ತಿದ್ದಂಗೆ ಎಂಟ್ರಿಲ ಈ ತರ ಮಾಡರ್ನ್ ಮತ್ತೆ ಕ್ಲಾಸಿ ಲುಕ್ ಇಂದ ಮನೆ ವೆಲ್ಕಮ್ ಮಾಡುತ್ತೆ. ಹಾಗೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಲಿವಿಂಗ್ ಏರಿಯಾದಲ್ಲಿ ಟಿವಿ ಯೂನಿಟ್ ಮತ್ತೆ ಶೋಕೇಸ್ ನ ಲ್ಯಾಮಿನೇಟ್ ವಿತ್ ಫ್ಲೂಟೆಡ್ ಪ್ಯಾನಲ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಈ ವಿಲ್ಲಾ ಹೌಸ್ ಓನರ್ ರಿಕ್ವೈರ್ಮೆಂಟ್ ಇದ್ದಿದ್ದು ಸಿಂಪಲ್ ಅಂಡ್ ಮಾಡರ್ನ್ ಟಚ್ ಆಗಿ ಅವರ ಮನೆಯ ಇಂಟೀರಿಯರ್ ಇರಬೇಕು ಅಂತ ಚೆರಿಶ್ ಇಂಟೀರಿಯರ್ ಸ್ಟುಡಿಯೋದವರು ಹೌಸ್ ಓನರ್ ಟೇಸ್ಟ್ ರೀತಿನೇ ಮಾಡಿದ್ದಾರೆ ಡಿಸೈನ್ ನ. ಈ ಮಾಡ್ಯುಲರ್ ಕಿಚನ್ ನ ಆಂಟಿ ಫಿಂಗರ್ ಪ್ರಿಂಟ್ ವಿತ್ ಅಕ್ರಾಲಿಕ್ ಗೋಲ್ಡ್ ಹ್ಯಾಂಡಲ್ ಗಳನ್ನ ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಡೋರ್ ಗಳನ್ನ ಓಪನ್ ಮಾಡ್ತಿದ್ದಾಗಲೇ ಗೊತ್ತಾಗ್ತಾ ಇದೆ ಕ್ವಾಲಿಟಿ ಮತ್ತೆ ಫಿನಿಶಿಂಗ್. ಡೈನಿಂಗ್ ಟೇಬಲ್ ಮತ್ತೆ ಡೈನಿಂಗ್ ಟೇಬಲ್ ಸೆಟ್ ಗಳನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತ ನೀವೇ ನೋಡಬಹುದು. ಚೆರಿಶ್ ಹೋಮ್ ಇಂಟೀರಿಯರ್ ಸ್ಟುಡಿಯೋದವರು ಮೈಸೂರು ಮಾತ್ರ ಅಲ್ಲ ಕರ್ನಾಟಕದಾದ್ಯಂತ ಇಂಟೀರಿಯರ್ ವರ್ಕ್ ನ ಮಾಡ್ಕೊಡ್ತಾರೆ. ಈ 3 BHK ವಿಲ್ಲಾದಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮ್ ಇದೆ, ಇದಕ್ಕೆ ವಾರ್ಡ್ರೋಬ್ ಡಿಸೈನ್ ಮಾಡಿದ್ದಾರೆ. ಹೇಗಿದೆ ಅಂತ ನೋಡೋಣ. ನೆಕ್ಸ್ಟ್ ನಿಮ್ಮ ಮನೆಗೆ ನೀವೇನಾರ ಇಂಟೀರಿಯರ್ ವರ್ಕ್ ಮಾಡಿಸ್ತಾ ಇದ್ರೆ ಚೆರಿಶ್ ಇಂಟೀರಿಯರ್ ಸ್ಟುಡಿಯೋ ಅವ್ರನ್ನೇ ಕರೆಸಬೇಕು. ಅದಕ್ಕೋಸ್ಕರ ಪ್ರತಿ ಜಾಗನು ಇಂಟೀರಿಯರ್ ವರ್ಕ್ ಏನೇನ್ ಮಾಡಿದ್ರೆ ಎಲ್ಲಾನು ನೋಡ್ತಾ ಇದೀನಿ, ನಿಮ್ಗೂ ಎಕ್ಸ್ಪ್ಲೋರ್ ಮಾಡಿಸ್ತಾ ಇದೀನಿ. ಗ್ರೌಂಡ್ ಫ್ಲೋರ್ ಅಲ್ಲಿ ಮಾಡಿರೋ ಎಲ್ಲ ಇಂಟೀರಿಯರ್ ವರ್ಕ್ ನನಗೂ ಇಷ್ಟ ಆಯ್ತು, ಹೌಸ್ ಓನರ್ಗೂ ಇಷ್ಟ ಆಯ್ತು. ಇವಾಗ ಫಸ್ಟ್ ಫ್ಲೋರ್ ಬಂದಿದ್ವಿ. ಒಂದು ಸಣ್ಣ ಸ್ಪೇಸ್ ಗಳನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ನೀವೇ ನೋಡಬಹುದು. ಡಬಲ್ ಲೈಟ್ ಸೀಲಿಂಗ್ ಜೊತೆಗೆ ಈ ಕಾರ್ನರ್ ಜಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಫಸ್ಟ್ ಫ್ಲೋರ್ ನ ಲಿವಿಂಗ್ ಸ್ಪೇಸ್ ಅಲ್ಲಿ ಒಂದು ಸ್ಟಡಿ ಟೇಬಲ್ ನ ಕೊಟ್ಟಿದ್ದಾರೆ. ಇನ್ನ ಫಸ್ಟ್ ಫ್ಲೋರ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ದ ಹೈಲೈಟ್ ಲ್ಯಾಮಿನೇಟೆಡ್ ಫಿನಿಶ್ ಅಲ್ಲಿ ಒಳ್ಳೆ ಕೂಲ್ ಕಲರ್ ಅಲ್ಲಿ ವಾರ್ಡ್ರೋಬ್ ಗಳನ್ನ ಕೊಟ್ಟಿದ್ದಾರೆ. ಹ್ಯಾಂಡಲ್ ಗಳು ನೋಡಿ ಎಷ್ಟು ಚೆನ್ನಾಗಿ ಡಿಸೈನಿಂಗ್ ಆಗಿದೆ ಅಂತ. ಹಾಗೆ ಡ್ರೆಸ್ಸಿಂಗ್ ಸ್ಪೇಸ್ ಅಲ್ಲಿ LED ಲೈಟ್ ವಿತ್ ಮಿರರ್ ಕೊಟ್ಟಿದ್ದಾರೆ. ಈ ಲೈಟ್ ಕಂಟ್ರೋಲ್ ನ ಮಿರರ್ ಅಲ್ಲೇ ಟಚ್ ಬಟನ್ ಅಲ್ಲೇ ಕಂಟ್ರೋಲ್ ಮಾಡ್ಕೊಬಹುದು. ಸಣ್ಣ ಸಣ್ಣ ಥಿಂಕಿಂಗ್ ಅಪ್ಗ್ರೇಡ್ ಗಳು ಇಂಟೀರಿಯರ್ ಡಿಸೈನ್ ನ ಇನ್ನೂ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ. ಕಡಿಮೆ ಪ್ರೈಸ್ ಅಲ್ಲಿ ಮಾಡಿದ್ರು ಚೆರಿಶ್ ಇಂಟೀರಿಯರ್ ಸ್ಟುಡಿಯೋದವರು ಇದನ್ನ ಯಾವ್ದನ್ನು ಕಡಿಮೆ ಮಾಡಿಲ್ಲ ಮನೇಲಿ. ಇನ್ನ 3ನೇ ರೂಮ್ ಅಲ್ಲಿ ವಾರ್ಡ್ರೋಬ್ ನ ಲ್ಯಾಮಿನೇಟ್ ಫಿನಿಶ್ ವಿತ್ ಅಲ್ಯೂಮಿನಿಯಂ ಶಟರ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಡೋರ್ ಮತ್ತೆ ಡೋರ್ ಹ್ಯಾಂಡಲ್ ನೀವು ಇಟ್ಕೊಂಡ್ರೆ ಗೊತ್ತಾಗುತ್ತೆ ಫಿನಿಶಿಂಗ್ ಮತ್ತೆ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ನಾನು ಈ 3 BHK ವಿಲ್ಲಾನ ಇಂಟೀರಿಯರ್ ವರ್ಕ್ ಕ್ವಾಲಿಟಿ ಡಿಸೈನ್ ನ ನೋಡಿ ಫಿದಾ ಆಗ್ಬಿಟ್ಟೆ. ಈ ವಿಲ್ಲಾದ ಸಂಪೂರ್ಣ ಇಂಟೀರಿಯರ್ ವರ್ಕ್ ನ ತೋರಿಸ್ತಾ ಹಾಗೆ ಚೆರಿಶ್ ಇಂಟೀರಿಯರ್ ಅವರ ವರ್ಕ್ ಕ್ವಾಲಿಟಿ ಬಗ್ಗೆ ಹೌಸ್ ಓನರ್ ರಿವ್ಯೂನು ಕೇಳಿರಾ. ಇಷ್ಟೆಲ್ಲ ರಿವ್ಯೂ ಕೇಳಿ ನಮ್ಮ ಪುಷ್ಪ ಚೆರಿಶ್ ಇಂಟೀರಿಯರ್ ಸ್ಟುಡಿಯೋ ಆಫೀಸ್ಗೆ ಆಲ್ರೆಡಿ ವಿಸಿಟ್ ಮಾಡಿಬಿಟ್ಟಿದ್ದಾರೆ. ಕರ್ನಾಟಕದಾದ್ಯಂತ ಯಾವುದೇ ಇಂಟೀರಿಯರ್ ವರ್ಕ್ ಇದ್ರು ನೀವು ಚೆರಿಶ್ ಇಂಟೀರಿಯರ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಚೆರಿಶ್ ಶಾಪ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳಿದ ಟೈಮ್ ಅಲ್ಲಿ ಹೇಳಿದ ಡಿಸೈನ್ ನ ಬೆಸ್ಟ್ ಕ್ವಾಲಿಟಿ ಮತ್ತೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ. ಇದಕ್ಕೆ 100% ಅಶ್ಯೂರೆನ್ಸ್ ಇರುತ್ತೆ. ನೀವು ಇದೇ ರೀತಿ ಖುಷಿಯಿಂದ ನಿಮ್ಮ ಮನೆಯ ಇಂಟೀರಿಯರ್ ವರ್ಕ್ ನ ಮಾಡಿಸ್ಕೋಬೇಕು ಅಂತಂದ್ರೆ ಚೆರಿಶ್ ಇಂಟೀರಿಯರ್ ಸ್ಟುಡಿಯೋನ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರಗಳು.